ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ ಈ ಭವ ಶರಧಿಗೆ ಸುನಾವೆಯಂತಿಹುದಯ್ಯ. ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ ಈ ಭವ ಶರಧಿಗೆ ಸುನಾವೆಯಂತಿಹುದಯ್ಯ. ವೇದಶಾಸ್ತ್ರಾದಿ ಅನೇಕ ಧರ್ಮಗಳಲ್ಲಿ ಈ ದೇಹ ಸಾಧನವಾದ ಸದ್ಧರ್ಮಗಳು ಆ ಪರಾಶರ ಸೋನು ಶ್ರೀಮನ್ನಾರಾಯಣ ಆಪದ್ಬಾಂಧವನಲ್ಲದಿನ್ನಿಲ್ಲವೆಂಬುವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ಪ್ರಥಮ ಸ್ಕಂದದಲ್ಲಿ ಶ್ರೀ ಪರಮಾತ್ಮನ ಜ್ಞಾನಕ್ಕೆ ಪಥವೇ ಭಕ್ತಿ ವೈರಾಗ್ಯದ ವಿವರಣೆಯು, ಮತ್ತೆ ಶಾಪದಲ್ಲಿ ನಾರದನ ವಿಷಯವ ಪೇಳ್ವ, ಮತ್ತೆ ಶಾಪದಲ್ಲಿ ನಾರದನ ವಿಷಯವ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ದ್ವಿತೀಯ ಸ್ಕಂದದಿ ಪರೀಕ್ಷಿತ ಶುಕ ಸಂವಾದ ಶ್ರೀಹರಿಯ ಅವತಾರಗಳ ವರ್ಣನೆಗಳು, ಮತ್ತೆ ಮಹದಾದಿ ತತ್ವ ಸೃಷ್ಟಿಕ್ರಮ ಇತ್ಯಾದಿ ಪುಣ್ಯ ಚರಿತೆಗಳನ್ನು ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ಆ ಬೊಮ್ಮಂಡದಿಂದೆ ಚತುರ್ಮುಖನ ಸೃಷ್ಟಿಯು ವಿಭಾಗವ ಪೇಳ್ವ ಸೂಕ್ಷ್ಮ ಪರಮಾಣು ಅಬ್ಧಾದಿ ಕಾಲಗಳು ವ್ಯಷ್ಟಿಭೂತೋತ್ಪತ್ತಿ ಶ್ರೀವರಹ ರೂಪದಿ ತೋರಿದ ಮಹಿಮೆಯ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ವರಹಾವತಾರದಿ ಧರಣೀಯ ತಂದಂಥ ಪುರುಷ ಸ್ತ್ರೀಯರ ಸೃಷ್ಟಿ ಸರ್ವ ಸೃಷ್ಟಿಯು, ಮತ್ತೆ ಸ್ವಯಂಭೂ ಮನುಷ್ಯತ ರೂಪೆಯರ ಚರಿತೆ ಶ್ರೀ ಕಪಿಲ ದೇವಹೂತಿಯ ಸಂವಾದವ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ಚತುರ್ಥ ಸ್ಕಂದದಿ ನವ ಬ್ರಹ್ಮರ ಉತ್ಪತ್ತಿ ದಕ್ಷಾಧ್ವರ ಭಂಗ ಭಕ್ತ ಧ್ರುವ ಚರಿತೆ ಉಚಿತವಾದ ಪೃಥು ಸಾರ್ವಭೌಮರಿಂದ ಪ್ರಾಚೀನ ಬರ್ಹಿಷರ ವೃತ್ತಾಂತವನು ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ಪಂಚಮ ಸ್ಕಂದದಿ ಪ್ರಿಯವ್ರತನಾಭೀಂದ್ರಪರ ಋಷಭ ಚರಿತೆಗಳು ಪುತ್ರ ಭರತನ ಕಥೆಯು ಅಚಲ ಲೋಕ ದ್ವೀಪಾದ್ರಿ ನದ ನದಿಗಳ ಸೃಷ್ಟಿ ಜ್ಯೋತಿಶ್ಚಕ್ರ ನರಕ ಪಾತಾಳಗಳ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ಷಷ್ಠ ಸ್ಕಂದದೊಳು ದಕ್ಷ ಜನ್ಮವು ಅವರ ಕನ್ಯೆಯರಿಂದ ದೇವ ಮಾನವ ದಾನವ ದುಷ್ಟ ಮೃಗ ಪಕ್ಷಿ ಪನ್ನಗಾದಿ ಜನನವು ವೃತ್ರನ ಜನನ ಮರಣಗಳೆಲ್ಲ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೆ. ಸಪ್ತಮ ಸ್ಕಂದದಿ ದಿತಿಪುತ್ರರ ಜನನ ಹಿರಣ್ಯ ಕಶಿಪುವಿನ ದುರುಳತನವು
ಮತ್ತೆ ಧೀವರನಾದ ಪ್ರಹ್ಲಾದರಾಯನಿಂ ವರ್ಣಿತಮಾದ ಶ್ರೀಹರಿಯ ಮಹಿಮೆಯ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಅಷ್ಟಮ ಸ್ಕಂದದಿ ಮನ್ವಂತರ ವಿವರವು ಗಜರಾಜನಿಗೆ ಮೋಕ್ಷ ಮನ್ವಂತರ ಅವತಾರ ದಿಟ್ಟ ಕಮಠ ಮತ್ಸ್ಯ ನರಹರಿ ವಾಮನ ಹಯವದನನವತಾರ ಸುಧೆಯಿತ್ತ ಮಹಿಮೆಯ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ನವಮ ಸ್ಕಂದದಿ ನೃಪವಂಶಾನುಚರಿತವು ಇಕ್ಷ್ವಾಕು ಸುತ ಸುದ್ಯುಮ್ನ ರಾಜನ ಜನನ ದಿವಾಕರ ವಂಶಾನುಕಥನಗಳು ಇಳೋಪಾಖ್ಯಾನ ತಾರೋಪಾಖ್ಯಾನವ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಸೂರ್ಯವಂಶ ಶಶಾದರಾಜನ ವೃತ್ತ ಸುಕನ್ಯ ಶರ್ಯಾತಿ ಕಾಕುತ್ಸ್ಥ ಖಟ್ವಾಂಗ ಧೀರಮಾಂಧಾತೃ ಸೌಭರಿ ಸಗರರ ಚರಿತೆ ಪರಮಾತ್ಮ ಶ್ರೀ ರಘುರಾಮನ ಚರಿತೆಗಳನ್ನು ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಮತ್ತೆ ನಿಮಿಯ ದೇಹತ್ಯಾಗದ ವಿಷಯವು ಜನಕ ನೃಪ ಭೃಗುರಾಮನ ಚರಿತವು ಉತ್ತಮ ಚಂದ್ರವಂಶದ ನಹುಷಾಸುತ ಯಯಾತಿ ಶಂತನು ಯದು ಚರಿತೆಗಳುಳ್ಳ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ದಶಮ ಸ್ಕಂದದಿ ಹರಿಯದು ವಂಶದಿ ಜನಿಸಿ ಶಿಶುಲೀಲೆಗಳ ತೋರಿ ಅಸುರಿ ಪೂತನಿ ಕೊಂದು ಅಸುರ ಶಕಟ ತೃಣ ಭಗವತ್ಸ ಮೊದಲಾದ ಅಸುರ ಭಂಜಕ ಹರಿಯು ಮೆರೆದ ಮಹಿಮೆಯ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಮಾಯಾ ಮಹಿಮಧೇನು ಪ್ರಲಂಬಕರ ಕೊಂದು ಕಾಡು ಕಿಚ್ಚಿನಿಂದ ಗೋಪಾಲರ ಕಾಯ್ದ ನೋಯಿಸಿ ಕಾಳಿಯ ಬಾಯ ಬಿಡಿಸಿ ಕಾಳಿ ಮರ್ದನ ಕೃಷ್ಣ ನಾಡಿದ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಗೋಪಸ್ತ್ರೀಯರ ಚರಿತ ಗೋವರ್ಧನೋದ್ಧಾರಣ ಶಂಖಚೂಡವಧೆ ಅರಿಷ್ಟಕೇಶಿಯ ನಿಧನ ಭೂಪನೆದುರಿನಲ್ಲಿ ಜಟ್ಟೆ ಮುಷ್ಟಿಕರ ಕೊಂದು ಕಂಸವಧೆಯ ಮಾಡಿ ಗುರುಸುತನನು ತೋರ್ದ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಜರೆಯ ಸೇನೆಯ ಜಯಿಸಿ ಕಾಲಯವನರ ಕೊಂದು ಪಾರಿಜಾತ ತಂದು ಸಿರಿ ರುಕ್ಮಿಣಿಯ ಪಡೆದು ಹರಿಸಿ ಬಾಣನ ತೋಳ ನರಕಾಸುರನ ಗೆದ್ದು ಸೆರೆಯ ಬಿಡಿಸಿ ರಾಜಕನ್ಯೆಯರನ್ನು ಕಾಯ್ದ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಶಿಶುಪಾಲ ದಂತವಕ್ರ ಪೌಂಡ್ರಕ ಸಾಲ್ವ ಶಂಬರ ವಿವಿಧ ಮುರಾಸುರರೆಲ್ಲರ ನಾಶ ಪಡಿಸಿ ಕಾಶೀಪುರ ದಹನ ಮಾಡಿ ಪಾಂಡವರನ್ನು ಕಾಯ್ದ
ಪಾಂಡವರನು ಕಾಯ್ದ ಪರಮ ಮಹಿಮೆಯ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಭೂಭಾರ ನಿಳುಹಲು ಕುರು ಪಾಂಡವರೋಳು ಕ್ರೂರ ಯುದ್ಧವ ಕುರುಕ್ಷೇತ್ರದಿ ಮಾಡಿಸಿ ಅಭಯದಾಯಕ ಪಾಂಡುನಂದನರಿಂದ ಸದ್ಧರ್ಮ ಸ್ಥಾಪಿಸಿದ ಕೃಷ್ಣ ಚರಿತೆಯ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಏಕಾದಶ ಸ್ಕಂದದಿಯಾದವರೆಲ್ಲರೂ ಭೂಸುರ ಶಾಪದಿ ಯುದ್ಧವನೇ ಮಾಡಿ ಏಕನಾಗಿದ್ದ ಉದ್ಧವನಿಗೆ ಬೋಧಿಸಿ ಲೋಕವನೈದು ನಿಜ ಧಾಮಕ್ಕೆ ತೆರಳಿದ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ದ್ವಾದಶ ಸ್ಕಂದದೊಳು ಯುಗ ಭೇದ ಪ್ರಳಯಗಳು ನಿತ್ಯ ನೈಮಿತ್ತಿಕ ಪ್ರಾಕೃತಗಳ ಸೃಷ್ಟಿ ವೇದ ವಿಭಾಗವು ಹರಿರಾತನ ಅಂತ್ಯ ಮಾರ್ಕಂಡೇಯ ಚರಿತ ಸೂರ್ಯಗಣಗಳ ಪೇಳ್ವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಹರಿಲೀಲೆ ಅವತಾರ ಚರಿತೆಯ ಕೇಳುತ್ತ ಮರೆವೆಯಿಂದಾಗಲಿ ರುಜೆಯಿಂದಾಗಲಿ ಹರಯೇ ನಮಃ ಎಂದು ಉಚ್ಚರಿಸಿದ ಮಾತ್ರದಿ ದುರಿತ ಪಾಪವು ನಾಶವಾಗಿ ಹೋಗುವುದಯ್ಯ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಹರಿಯ ಸ್ಮರಣೆಯ ಮಾಡಿದರು ಕೇಳಿದರು ಬಿರುಗಾಳಿಗೆ ಸಿಕ್ಕು ಮೋಡ ಓಡುವಂತೆ ದುರಿತ ವ್ಯಾಧಿಗಳು ತ್ವರಿತದಿ ಓಡುವವು ಹರಿ ಸಂಬಂಧವಲ್ಲದ ಮಾತೆಲ್ಲವೂ ವ್ಯರ್ಥವು ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಯಾಮಕ್ಕೆ ಈ ಭಾಗವತವ ಪಠಿಸೆ ಭಾಗವತ ಸಪ್ತಾಹದ ಪುಣ್ಯ ಫಲವೋ ಭಾವ ಭಕುತಿಯು ಹುಟ್ಟಿ ಶ್ರೀ ವೆಂಕಟೇಶನ ಪಾವನವಾದ ಶ್ರೀಪಾದವ ಸೇರುವ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಈ ಭವ ಶರಧಿಗೆ ಸುನಾವೆಯಂತಿಯುದಯ್ಯ ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ. ಶ್ರೀ ಭಾಗವತ ಮಹಿಮೆ ಬಣ್ಣಿಸಲಳವೇ.